ಮಾವಿನಕಾಯಿಯಲ್ಲಿ ನೀವ್ಯಾವತ್ತಾದರೂ ಗಿಳಿ ಮಾಡೋದನ್ನು ನೋಡಿದ್ದೀರಾ? ಇಲ್ಲ ಅಂದರೆ ಈ ವಿಡಿಯೋನ ನೋಡಿ. ತುಂಬಾ ಡೆಕೋರೇಟಿವ್ ಆಗಿರುವಂಥ ಒಂದು DIY ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಮಾಡುವಂಥದ್ದು, ಮನೇಲಿರುವಂಥ ಐಟಮ್ಸನ್ನು ಯೂಸ್ ಮಾಡಿಕೊಂಡು ಯುಗಾದಿ ಹಬ್ಬಕ್ಕೆ ಮಾಡ್ಬೋದು. ಸಮ್ಮರಲ್ಲಿ ಬರುವಂಥ ಯಾವುದೇ ಹಬ್ಬಗಳಿಗಾಗಲಿ ಈ ರೀತಿಯಾಗಿ ಮಾಡ್ಕೊಂಬಿಡ್ಬೋದು. ಹಬ್ಬಗಳಿಗೆ ಅಂತಲ್ಲ, ಮನೇಲಿ ಯಾವುದೇ ಕಾರ್ಯಕ್ರಮ ಇರಲಿ, ಮದುವೆ ಅಥವಾ ನಾಮಕರಣ, ಬೇರೆ ಯಾವುದೇ ಕಾರ್ಯಕ್ರಮ, ಸಿಂಪಲ್ ಫಂಕ್ಷನ್ಗಳಿಗೂ ಸಹ ನಾವು ಈ ರೀತಿಯಾಗಿ ಡೆಕೋರೇಟಿವ್ ಆಗಿ ಮಾಡ್ಕೋಬೋದು. ನೋಡಿ, ಮಾಡೋದಂತೂ ಎಷ್ಟು ಸುಲಭ ಇದೆ. ಜಸ್ಟ್ ಮನೇಲಿರೋಂಥ ಐಟಮ್ಸನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಂಬಿಡ್ಬೋದು. ಫಂಕ್ಷನಿಗೆ ಬಂದವರೆಲ್ಲರ ಕಣ್ಣು ಸಹ ಇದ್ರ ಮೇಲೆ ಇರುತ್ತೆ. ಅಷ್ಟೊಂದು ಚೆನ್ನಾಗಿರೋಂಥ DIY ಅಂತಲೇ ಹೇಳ್ಬೋದು. ನೀವು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ. ಅಷ್ಟೇ ಅಟ್ರಾಕ್ಟಿವ್ ಆಗಿರುವಂಥ ಒಂದು ಯೂನಿಕ್ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಈ ಸಮ್ಮರಲ್ಲಿ ಎಲ್ಲ ಕಾರ್ಯಕ್ರಮಗಳಾಗಿ, ಮದುವೆಗಳಾಗಲಿ ಹೆಚ್ಚಾಗಿರುತ್ತೆ, ಜಾಸ್ತಿಯಾಗಿ ನಡೆಯುತ್ತಲ್ವ. ಹಾಗಾಗಿ ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಅಂಥ ಮದುವೆ ಇರುವಂಥವ್ರ ಮನೆಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಮತ್ತೆ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ಈ ಲವ್ ಬರ್ಡ್ಸನ್ನು ನಾವು ರೆಡಿ ಮಾಡ್ಕೊಂಬಿಡ್ಬೋದು. ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಫಂಕ್ಷನ್ ಬಂದಿರೋರಿಗೆಲ್ಲರಿಗೂ ಸಹ ಇದ್ರ ಮೇಲೆ ಕಣ್ಣಿರುತ್ತೆ. ನೋಡಿ, ನೀವೇ ನೋಡ್ತಾ ಇರುವಾಗ ಎಷ್ಟು ಸಿಂಪಲ್ ಆಗಿದೆ. ಇದೇ ರೀತಿ ಇನ್ನಷ್ಟು ಒಳ್ಳೆ ವಿಡಿಯೋಗಳಿಗಾಗಿ ನನ್ನ ವಿಡಿಯೋನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.